ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರೋ ರೆಸಿಪಿಯನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನಪ್ಪ ಅಂತಂದರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಗಿಣ್ಣದ ಹಾಲನ್ನು ಬಳಸಿಬಿಟ್ಟು ಗಿಣ್ಣು ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ನಾನು ಇವಾಗ ಇಲ್ಲಿ ಹಾಲು ಕೊಟ್ಟಿದ್ದಾರೆ ಫಸ್ಟು. ಆ್ಯಕ್ಚುಲಿ ಇವತ್ತು ನಿನ್ನೆನೇ ಮಾಡೋದಿತ್ತು, ಅದು ನಿನ್ನೆ ಮಾಡಿಟ್ಟಿದ್ರೆ ಇವತ್ತು ಕುಡಿಲಿಕ್ಕೆ ಚೆನ್ನಾಗಿರ್ತಿತ್ತು. ತಂಗಳ ಗಿಣ್ಣು ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ರಾತ್ರಿ ಮಾಡ್ಲಿಕ್ಕೆ ಆಗಲಿಲ್ಲ, ನಮ್ಮ ಸಾಮಾನ್ಯವಾಗಿ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಅವಳನ್ನ ಕೇರ್ ಮಾಡೋದೇ ಆಯಿತು. ಇನ್ನು ಇವಾಗ ನಾನು ಇಲ್ಲಿ ಗಿಣ್ಣು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಹಾಲಿಗೆ ನಾನು ಜೋಳದ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಹಾಗೆ ಅದ್ರ ಜೊತೆಗೇ ನಿಮಗೂ ಶೇರ್ ಮಾಡೋಣ ಅಂತ ವಿಡಿಯೋನ ಶುರು ಮಾಡಿಕೊಂಡೆ. ಇವಾಗ ಇದನ್ನು ನಾನು ಸ್ವಲ್ಪ ಕಲಸಿ ಇಡ್ತೀನಿ. ಇದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ಹಾಲನ್ನು, ಅವರು ನಿನ್ನೆನೇ ಕೊಟ್ಟಿರೋದು. ರಾತ್ರಿನೇ ಮಾಡಿ ಇಟ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಬೆಳಗ್ಗೆ ಕುಡಿಲಿಕ್ಕೆ ಅಂತ. ಬಟ್ ಇದು ರಾತ್ರಿ ಮಾಡಲಿಕ್ಕೆ ಆಗಲಿಲ್ವಲ್ಲ, ಅದಕ್ಕೆ ಇವಾಗ ಮಧ್ಯಾಹ್ನ ಕ್ಲಾಸ್ ಮುಗಿಸ್ಕೊಂಡು ಬಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡೋಣ ಅಂತ ಮಾಡ್ತಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಔಟ್ಸೈಡ್ ಅದು ಹೊರಗಿನ ಟೆಂಪ್ರೇಚರ್ಗೆ ಬರಲಿ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೆ. ಇವಾಗ ಇನ್ನೊಂದು ಸ್ವಲ್ಪ ಹಿಟ್ಟು ಮಿಕ್ಸ್ ಮಾಡಿ ಹಾಗೆ ಇಡ್ತೀನಿ. ಸ್ವಲ್ಪ ಒಂದು 2 ಸ್ಪೂನಷ್ಟು ಅಥವಾ 3 ಸ್ಪೂನಷ್ಟು ಹಾಲು ಎಷ್ಟಿರುತ್ತೆ ಕ್ವಾಂಟಿಟಿ, ನಮಗೆ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಕುಡಿಲಿಕ್ಕೆ ಬೇಕು ಅಂತಂದರೆ ನಾವು ಕಪ್ಪಲ್ಲಿ ಹಾಕ್ಕೊಂಡು ಕುಡಿತೀವಿ ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೋದು. ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗಂಟು ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಹಾಲಿಗೆ. ಈ ಥರ ಜೋಳದ ಹಿಟ್ಟನ್ನು ಹಾಕಿದ್ದೀನಿ ನಾನು. ಕೆಲವೊಬ್ಬರು ಸಜ್ಜಿ ಹಿಟ್ಟು ಕೂಡ ಹಾಕ್ಕೊಳ್ತಾರೆ, ಬಟ್ ನಾನು ಹಾಕ್ತಾಯಿಲ್ಲ, ಸಜ್ಜಿ ಹಿಟ್ಟಿಲ್ಲ. ಅದರಲ್ಲೂ ಕೂಡ ಈಗ ಬೇಸಿಗೆನಲ್ಲಿ ಫುಲ್ಲು ಹೀಟ್ ಜಾಸ್ತಿ ಇದೆ ನಮ್ಮ ಕಡೆ ಮಾತ್ರ. ಸೊ ಎಷ್ಟಿದೆ ಅಂತಂದರೆ ಡೈಲಿ ನಮಗೆ ಈಗ ರೆಗ್ಯುಲರಾಗಿ ಇರೋ ಅಂಥದ್ದು ಟೆಂಪ್ರೇಚರ್ ಬಂದುಬಿಟ್ಟು 39 ಇದೆ. ಬಟ್ ಇನ್ನು ನೆಕ್ಸ್ಟ್ ವೀಕ್ ಅನ್ನೋಷ್ಟರಲ್ಲಿ 45 to 55ಗೆ ಬರೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಒಂದು ಉತ್ತರ ಕರ್ನಾಟಕ ರಾಯಚೂರು ಸೈಡೆಲ್ಲ ತುಂಬಾ ಜಾಸ್ತಿ. ಈಗಲೇ ನಮಗೆ ತಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಹೀಟನ್ನು. ಇನ್ನು 55ಕ್ಕೆ ಬಂದರೆ ಅಪ್ಪ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ. ಅದೇ ಹೀಟಿಂದಾಗಿ ನನ್ನ ಮಗಳಿಗೆ ಸ್ವಲ್ಪ ತುಂಬ ಹೊಟ್ಟೆ ನೋವು ಥರ ಬರೋದು, ಅವಳಿಗೆ ಹುಷಾರು ತಪ್ಪದೇ ಇರೋದು ಆಗ್ತಾಯಿದೆ. ಅವಳು ತುಂಬಾ ಸಫರ್ ಆಗ್ತಾಯಿದ್ದಾಳೆ ಈ ಟೈಮ್ ಮಾತ್ರ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಕೂಡ ಮನೆಯಲ್ಲೇ ಇರ್ತಾರೆ, ಮನೆಯಲ್ಲೇ ತುಂಬ ನಾನು ಬಾಡಿ ಕೋಲ್ಡಾಗಿಡಲಿಕ್ಕೆ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಮಾಡ್ತೀನಿ. ಬಟ್ ಗೊತ್ತಿಲ್ಲದೇ ಮಕ್ಕಳು ಆ ಕಡೆ ಈ ಕಡೆ ಸ್ವಲ್ಪ ಮೇಲೆ ಕೆಳಗಡೆ, ಅದರಲ್ಲೂ ಕೂಡ ಇವಾಗ ಮೇಲಿದ ಇದು ರೆಡಿ ಆದಾಗಿಂದನೂ ಕೂಡ ನಾವು ಕೂಡ ಕ್ಲಾಸಸ್ಸು ಸ್ವಲ್ಪ ಅಲ್ಲೇ ತೊಗೊಳ್ತಾ ಇರೋದ್ರಿಂದ, ಹೊರಗಡೆ ಇಲ್ಲೆಲ್ಲ ತೊಗೊಳ್ಬೇಕು ಅಂದರೆ ನಮಗೆ ತುಂಬ ಬಿಸಿ ಗಾಳಿ ಬರುತ್ತೆ. ಅಲ್ಲಾದರೆ ರೂಮ್ಸಲ್ಲಿ ಆರಾಮಾಗಿ ಕೋಲ್ಡಾಗಿ ಫ್ಯಾನ್ ಹಾಕ್ಕೊಂಡು ಕೂರ್ಬೋದು ಅಂಥೇಳಿ ಅಲ್ಲಿ ಕ್ಲಾಸ್ ತೊಗೊಳ್ತೀವಿ ಎಲ್ಲ. ಈಗ ಮಕ್ಕಳು ನಮ್ಮ ಹಿಂದೆ ಬಂದು ಅವರು ಕೂಡ ಮೇಲೆ ಕೆಳಗೆ ತುಂಬ ಸರಿ ಅಡ್ಡಾಡ್ಬಿಡ್ತಾರೆ. ಅದರಿಂದ ಹೊಟ್ಟೆ ನೋವು ಬಂದು 2 ಸರಿ ಆಯ್ತು ಈಗಳು ಸಫರ್ ಆಗ್ತಿರೋದಕ್ಕೆ. ಇದೇ ಒಂದು 15 ಡೇಸ್ ಅಷ್ಟರಲ್ಲಿನೇ 2 ಟೈಮ್ ಆಯಿತು ಈ ಥರ ಆಗ್ತಾ ಇರೋದಕ್ಕೆ. ಆದರೆ ಟ್ರೀಟ್ಮೆಂಟ್ ತೋರಿಸ್ಕೊಂಬಂದು ಟ್ರೀಟ್ಮೆಂಟ್ ಕೊಡ್ತಾಯಿದ್ರೆ ಅವಳು ಸರಿಯಾಗಿ ಫಾಲೋಅಪ್ ಮಾಡಲ್ಲ. ಏನೇ ಸಿರಪ್ ಆಯಿತು, ಮೆಡಿಸಿನ್ಸ್ ಆಯಿತು, ಏನು ಕೊಟ್ಟರು ಕೂಡ ಫಾಲೋಅಪ್ ಮಾಡಲ್ಲ. ಸೊ ನಾವು ನೋಡ್ತಿರ್ಬೋದು ನನ್ನ ಫೇಸ್ ಎಷ್ಟು ಡಲ್ ಆಗಿದೆ ಅಂತ ಹೇಳ್ಬಿಟ್ಟು. ಬಿಸಿಲಿಗೆ ಹೋಗ್ಬಂದು ಬೆಳಗ್ಗೆ ಹೇಗಿರುತ್ತೆ, ಹೋಗ್ಬಂದು ಇನ್ನೂ ನಾನು ಜಸ್ಟ್ ಕೈಕಾಲು ಅಷ್ಟೇ ತೊಗೊಂಡಿದ್ದೀನಿ, ಮುಖ ತೊಳೆದಿಲ್ಲ. ಜಸ್ಟು ಅಲ್ಲೆಲ್ಲ ಬಿಸಿಲಲ್ಲಿ ಬೆವರಲ್ಲಿ ಸಡನ್ನಾಗಿ ಬಂದು ಮುಖ ತೊಳೆಯೋದಕ್ಕೆ ಇದು ಅನಿಸಲ್ಲ. ಸ್ವಲ್ಪ ಐಸ್ ಕ್ಯೂಬ್ ಎಲ್ಲ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಬಂದು ಕೈಕಾಲು ಅಷ್ಟೇ ತೊಳ್ಕೊಂಡು ನಾನು ಮಕ್ಕಳಿಗೆ ಒಂದು ಸ್ವಲ್ಪ ಏನಾದರೂ ತಿನ್ಲಿಕ್ಕೆ ಕೊಟ್ಟು ಇವಾಗ ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಬೆಳಗ್ಗೆನೇ ರೊಟ್ಟಿ ಪಲ್ಯ ಮಾಡ್ಕೊಂಡಿದ್ದೀನಿ. ಈ ಕಡೆ ರೊಟ್ಟಿ ಮಾಡಿದ್ದೆ, ಬೆಳಗ್ಗೆ ಎಲ್ಲರೂ ರೊಟ್ಟಿ ಊಟ ಮಾಡ್ಕೊಂಡ್ವಿ. ರೊಟ್ಟಿ ಜೊತೆ ಈ ಕಡೆ ಕಾಳು ಪಲ್ಯ ಮಾಡಿದ್ದೆ. ಅದಕ್ಕೊಂದು ಸ್ವಲ್ಪ ಆಲೂಗಡ್ಡೆಯನ್ನು ಕೂಡ ಫ್ರೈ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಅಲ್ಲಲ್ಲಿ ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೆ ನಾನು ಈ ಥರ ಹಾಕಿದರೆ. ಬಟ್ ಬರೀದೇ ಸಪ್ಪಂದೆ ಕೊಟ್ಟರು ತುಂಬ ಇಷ್ಟಪಟ್ಕೊಂಡು ತಿಂತಾರೆ, ಬರೀ ಅದನ್ನೇ ತಿಂದುಬಿಡ್ತಾರೆ, ಊಟನೇ ಮಾಡಲ್ಲ. ಊಟದ ಜೊತೆ ಆದರೆ ತಿಂತಾರೆ ಅಂತ ಈ ಥರ ಹಾಕಿದ್ದೀನಿ. ಸಾಮಾನ್ಯವಾಗಿ ಅದೇ ಸ್ವಲ್ಪ ಮೋಷನ್ ಥರನೋ ಏನೋ ಗೊತ್ತಿಲ್ಲ, ಅದೇ ಹೀಟಾಗಿ ಹೊಟ್ಟೆ ನೋವು ಅಂತಿರೋದಕ್ಕೆ ನಿನ್ನೆ ನೈಟು ಗಿಣ್ಣು ಮಾಡೋದು ಬಿಟ್ಟು ಜಾಮೂನ್ ಮಾಡಿದೆ ಅವಳಿಗೆ. ಸ್ವಲ್ಪ ಡ್ರೈ ಜಾಮೂನ್ ಥರನೇ ಆಗೋಗಿದೆ.
ಗಿಣ್ಣು ನಿಮಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟು. ನೋಡಿ ಇವಾಗ ಈ ಕಡೆ ನಾನು ಇಷ್ಟು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ, ಇದು ಸ್ವೀಟಿಗೆ ಅಂತ ಹೇಳ್ಬಿಟ್ಟು ಇದನ್ನು ಫಸ್ಟು ಕರಗಿಸ್ಕೊಳ್ತೀನಿ ನಾನು. ಕರಗಲಿಕ್ಕೆ ಒಂದಿಷ್ಟು ನೀರು ಹಾಕ್ಕೊಳ್ತೀನಿ. ನೋಡಿ ಈಗ ಬೆಲ್ಲ ಹಾಕಿ ನೀರು ಹಾಕಿ ಸ್ವಲ್ಪ ಇದನ್ನು ಕರಗಿಸ್ಕೊಳ್ತೀನಿ ಆದಷ್ಟು. ಇದೆಲ್ಲ ಕರೆಕ್ಟಾಗಿ ಕರಗಬೇಕು. ನೋಡಿ ಇವಾಗ ನಾನು ಇದನ್ನು ಇದು ನಮ್ಮ ಇದರ ಟೆಂಪ್ರೇಚರಲ್ಲಿ ಸ್ವಲ್ಪ ಬಂದಿದ್ದ ನಂತರ ತುಂಬ ಕೋಲ್ಡ್ ಆಗಿತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದಕ್ಕೆ. ಇವಾಗ ಇದನ್ನು ನಾನು ಓಪನ್ ಮಾಡಿ ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೆ ಇಲ್ಲಿ. ಇವಾಗ ನಾನು ಸ್ವಲ್ಪ ಕೋಲ್ಡ್ ಕಡಿಮೆ ಆಗಿದ ನಂತರ ಗ್ಯಾಸ್ ಮೇಲೆ ಉರಿ ಹಚ್ಚಿ ಇಟ್ಟಿದ್ದೀನಿ ಬಾಯ್ಲ್ ಆಗಲಿಕ್ಕೆ. ಈ ಕಡೆ ನಾನು ಇದು ಏನಾದರೂ ಸ್ವಲ್ಪ ಬೆಲ್ಲ ಅಂದಾಗ ಸ್ವಲ್ಪ ಏನಾದರೂ ಗಲೀಜು ಇರುತ್ತೋ ಏನೋ ಅಂತ ಅಂದ್ಕೊಂಡು ಕ್ಲೀನಾಗಿಯೇ ಸ್ವಲ್ಪ ನಾನು ಇದನ್ನು ಮಾಡಿ ಇಟ್ಕೊಳ್ತೀನಿ, ಕರಗಿಸಿ ಇಟ್ಕೊಂಡಿದ್ದೀನಿ ಅದನ್ನು. ಇದನ್ನು ಈ ಥರ ಸ್ವಲ್ಪ ಕೈ ಬಿಡ್ದಂಗೆ ಈ ಥರ ಕಲಿಸ್ಬೇಕು. ಬಿಸಿ ಆಗುವಾಗ ಬಿಸಿ ಆಗಲಿ ಅದು ಮೊದಲು, ಹಾಲೆಲ್ಲ ಚೆನ್ನಾಗಿ ಉಕ್ಕಿ ಬರಲಿ ಅನ್ನೋ ಥರ ಕಾಯೋದಕ್ಕಿಟ್ಟಿದ್ದೀನಿ, ಕಾಯಲಿ ಅದು. ಈ ಕಡೆ ಸ್ವಲ್ಪ ನಾನು ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೀನಿ ಅದಕ್ಕೆ ಹಾಕಲಿಕ್ಕೆ ಅಂತೇಳ್ಬಿಟ್ಟು. ಹಸಿ ಕೊಬ್ಬರಿ ಆಗಿದ್ದರೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ರೆ ಗಸಗಸೆ, ಸೋಂಪು ಮತ್ತು ಕೊಬ್ಬರಿ ಇಲ್ಲೆಲ್ಲದೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಫ್ಲೇವರ್ಫುಲ್ಲಾಗಿ ಟೇಸ್ಟಿ ಕೊಡುತ್ತೆ. ಬಟ್ ಹಸಿ ಕೊಬ್ಬರಿ ಇರಲಿಲ್ಲ, ಮತ್ತು ಹಸಿ ಕೊಬ್ಬರಿ ತಂದು ಮಾಡೋಷ್ಟರಲ್ಲಿ ನನಗೆ ಟೈಮ್ ಇರಲಿಲ್ಲ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಅದೇ ಒಣ ಕೊಬ್ಬರಿ ಇತ್ತು ಮನೇಲಿ ಸಾಕಷ್ಟು, ಅದನ್ನೇ ಹಾಕ್ಕೊಂಡಿದ್ದೀನಿ. ಇಲ್ಲಿ ಫ್ರೆಶ್ ಆಗಿ ಒಂದು ಏಲಕ್ಕಿಯನ್ನು ನಾನು ಈ ರೀತಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆ. ಗಸಗಸೆ ಹಾಕಿದರೆ ತಂಪು ಕೂಡ ಆಗುತ್ತಲ್ವ, ಅದಕ್ಕೆ ಸ್ವಲ್ಪ ಗಸಗಸೆಯನ್ನು ಕೂಡ ಹಾಕ್ಕೊಂಡ್ರೆ ಒಳ್ಳೆಯದು. ಬಟ್ ಟೈಮ್ ಇಲ್ಲ ನನಗೆ. ನಾನು ನನ್ನ ಮಗಳಿಗೂ ಕೂಡ ಗಸಗಸೆ ಪಾಯಸ ಮಾಡಬೇಕು ಅಂತಲೇ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ನೈಟಲ್ಲಿ. ಹಾಗಾಗಿ ಇವಾಗ ಏನೋ ಯೂಸ್ ಮಾಡ್ತಾಯಿಲ್ಲ. ಈಗ ಕ್ವಿಕ್ಕಾಗಿ ಬೇಗ ಮುಗಿಬೇಕು ನನಗೆ, ಅದಕ್ಕೋಸ್ಕರ ಈಗ ಸಿಂಪಲ್ಲಾಗಿಯೇ ಮಾಡ್ತಾಯಿದ್ದೀನಿ. ಇದು ಕೂಡ ಮಾಡ್ಕೋಬೋದು ನೀವು, ಇದು ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇವಾಗ ಸ್ವಲ್ಪ ಸೋಂಪು ಕಾಳನ್ನು ಕೂಡ ಇದೇ ರೀತಿ ಸ್ವಲ್ಪ ಕ್ರಷ್ ಮಾಡ್ಕೊಳ್ತೀನಿ. ಜೊತೆಗೆ ಇಲ್ಲಿ ನೋಡಿ ನಾನು ಬಾದಾಮಿಯನ್ನು ಇಟ್ಕೊಂಡು ಸೋಂಪನ್ನು ಕೂಡ ನಾನು ಇದು ಮಾಡ್ಕೊತಿದ್ದೀನಿ, ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಆಗಿದ್ದಕ್ಕೆ ಇದನ್ನು ಗ್ರೈಂಡರಲ್ಲಿ ಕೂಡ ಚೆನ್ನಾಗಿ ಕ್ರಷ್ ಆಗೋದಿಲ್ಲ. ಅದಕ್ಕೆ ಕ್ರಷ್ ಆದರೂ ಕೂಡ ತೀರಾ ಪೌಡ್ರ್ ಆದರೂ ಕೂಡ ಚೆನ್ನಾಗಿರಲ್ಲ. ಈ ಥರ ಕ್ರಷ್ ಮಾಡ್ಕೊಂಡು ಹಾಕ್ಕೊಂಡ್ರೇ ಅದೊಂಥರ ಬಾಯಲ್ಲಿ ಸಿಗ್ತಾ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಒಂದಿಷ್ಟು ಇದಕ್ಕೆ ಸ್ಯಾಫ್ರನ್ ಹಾಕೋತೀನಿ ನಾನು. ನೋಡಿ ಈ ಕಡೆ ಇನ್ನು ಹಾಲು ಹಿಟ್ಟು ಜೊತೆನೇ ಮಿಕ್ಸ್ ಮಾಡಿರೋದ್ರಿಂದ ಏನಾಗುತ್ತೆ, ತಳ ಅಂಟಿಸ್ಕೊಳ್ತಾ ಇರುತ್ತೆ. ನೋಡಿ ಗಟ್ಟಿಯಾಗಿ ಹಿಟ್ಟು ಮಿಕ್ಸ್ ಆಗ್ತಾ ಇದೆ. ಸೊ ಆವಾಗವಾಗ ಹಾಗೆ ಕೈ ಆಡಿಸ್ತಾನೆ ಇರಬೇಕು. ಇಲ್ಲ ಮೊದಲೇ ಹಾಲು ಕಾಯಿಸಿ ಇಟ್ಕೊಂಡಿದ್ರೆ ಆಮೇಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಕೂಡ ಹಾಕ್ಕೋಬೋದು. ನಾನು ಹಾಲು ಕಾಯಿಸಿ ಇಟ್ಟಿರಲಿಲ್ಲ, ಡೈರೆಕ್ಟಾಗಿಯೇ ಎರಡು ಕೂಡ ಒಂದೇ ಸಾರಿಗೆ ಹಾಕ್ಕೊಂಡಿರೋದು. ಈಗ ನಾನು ಇದಕ್ಕೆ ಬೆಲ್ಲ ಹಾಕ್ತೀನಿ. ಬೆಲ್ಲ ಹಾಕೋದ್ರಿಂದ ಏನಾಗುತ್ತೆ, ಇದು ಕೂಡ ಬೇಗ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಲು ಒಡೆದು ಅದು ಒಂದು ಸ್ವಲ್ಪ ಪನ್ನೀರ್ ಥರ ಬಂದರೆ ಟೇಸ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಕಾಯಿಲಿ, ಆಮೇಲೆ ಬೆಲ್ಲ ಹಾಕ್ಕೋತೀನಿ ನಾನು. ಈಗ ನಾನು ಇದಕ್ಕೆ ಸೋಸ್ಕೊಂಡು ಹಾಕ್ಕೊತಿದ್ದೀನಿ. ಸ್ವಲ್ಪ ಕಂಫರ್ಟ್ ಆಗೋಲ್ಲ ಇಟ್ಕೊಳ್ಳೋದಕ್ಕೆ. ನೋಡಿ ಈ ಥರ ಸೋಸ್ಕೊಂಡು ಹಾಕ್ಕೋತೀನಿ. ಈಗ ಬಿಡ್ದಂಗೆ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಅದು ಒಡೆದೋಗ್ಬೇಕು, ಹಾಲು ಒಡೆದು ನೀಟಾಗಿ ಬ್ಲೆಂಡ್ ಆಗಬೇಕು. ಅದಕ್ಕೆ 4 ರಿಂದ 5 ಎಸಳು ಮಾತ್ರ ನಾನು ಇದನ್ನು ಹಾಕ್ಕೊಂಡಿದ್ದೀನಿ.
ಸ್ಯಾಫ್ರಾನು, ಇದನ್ನು ಕೂಡ ಕ್ರಷ್ ಮಾಡ್ಕೊಳ್ತೀನಿ. ನೋಡಿ ಇಷ್ಟು ಚೆನ್ನಾಗಿ ನಾನು ಕ್ರಷ್ ಮಾಡಿದ್ದೀನಿ ಇದನ್ನು. ಈಗ ಇದನ್ನು ನಾನು ಇದೇ ಕೊಬ್ಬರಿ ತುರಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲದೂ ಎಟ್ ಎ ಟೈಮ್ ಹಾಕ್ಕೊಳ್ತೀನಿ. ಅದಕ್ಕೆ ಒಂದಿಷ್ಟು ಡ್ರೈ ಫ್ರೂಟ್ಸ್ ಥರನಲ್ಲಿ ನಾನು ಒಂದಿಷ್ಟು ಕಾಜು ಮತ್ತು ಬಾದಾಮಿ ಎರಡನ್ನೂ ಕೂಡ ಕ್ರಷ್ ಮಾಡಿ ಹಾಕ್ಕೊಳ್ತೀನಿ. ಇವು ಕೂಡ ಬಾಯಲ್ಲಿ ಮಿಡದಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಇವನು ಕ್ರಷ್ ಮಾಡ್ತೀನಿ. ನೋಡಿ ಇಲ್ಲಿ ಹೀಗೆ ಕುದಿ ಬರ್ತಾ ಇದೆ, ಗಟ್ಟಿಯಾಗಿ ನೋಡಿ ಹೇಗೆ ಬರ್ತಾ ಇದೆ. ನಾನು ಗಟ್ಟಿಯಾಗಿ ತಿನ್ನೋಕೆ ಬರೋ ಥರನೇ ಮಾಡಿದ್ದೀನಿ. ಯಾಕಂತಂದರೆ ನಮ್ಮ ಮನೆಯಲ್ಲಿ ನೀರು ಹಾಗೆ ಇತ್ತು ಅಂತಂದರೆ ಏನು ಮಾಡ್ತಾರೆ, ಅದ್ರ ಜೊತೆ ತಿನ್ನಲಿಕ್ಕೆ ಏನಾದರೂ ಬೇಕು ಅಂತ ಕೇಳ್ತಾರೆ. ಅಂದರೆ ಅವ್ರಿಗೆ ಕಡುಬು ಮಾಡಿಕೊಡ್ಬೇಕು, ಕುದಿಸಿ ಕಡುಬು ಥರ ಸಜ್ಜಿ ಕಡುಬು ಅದನ್ನು ಮಾಡಿ ಅವ್ರ ಮನೆಯಲ್ಲಿ ಹಾಗೆ ತಿಂದು ಅಭ್ಯಾಸ. ನಮ್ಮ ಮನೆಯವ್ರಿಗೆ, ನಮ್ಮ ಮೈದನಿಗೆ ಎಲ್ರಿಗೂ ಕೂಡ ಸ್ವಲ್ಪ ಅವರು ಅದೇ ಥರ ತಿನ್ನಬೇಕು ಅಂತ ಆಸೆ ಪಡ್ತಾರೆ. ಅದನ್ನು ಕಡುಬಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಥರ ಗಟ್ಟಿಯಾಗಿದ್ದರೆ ಆಗಲೇ ಪಾಯಸ ಥರ ಕುಡಿಯೋಕ್ಕೂ ಬರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ತಿದ್ದೀನಿ. ನಾನು ತುಂಬ ಕಡೆ ಸರ್ಚ್ ಮಾಡಿದೆ, ಇದು ಈ ಥರ ಗಿಣ್ಣನ್ನು ಹೇಗೆಲ್ಲ ಮಾಡ್ತಾರೆ ಇನ್ನೊಂದು ನೋಡೋಣ ಅಂತ, ಇನ್ನೊಂದು ವೇನಲ್ಲಿ. ಬಟ್ ಅದು ಕೂಡ ನಾವು ಈಗ ಮಾಡಿರೋ ಪ್ರೊಸೀಜರೇ. ಬಟ್ ನಾವಿಲ್ಲಿ ಜೋಳದ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ವಿ. ಅವರು ಅವಲಕ್ಕಿ ಮತ್ತು ಏನು ಯೂಸ್ ಮಾಡ್ತಾರೆ ಅಂದರೆ ಏನು ಶೇಂಗಾ ಪುಡಿ, ಹುರಿದಿರೋ ಶೇಂಗಾ ಪುಡಿಯನ್ನು ಯೂಸ್ ಮಾಡ್ತಾರೆ. ಸೊ ಇದಕ್ಕೂ ಕೂಡ ನಾವು ಶೇಂಗಾ ಪುಡಿ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಅನಿಸುತ್ತೆ. ಒಬ್ಬೊಬ್ರು ಹಾಕ್ತಾರೆ ನಮ್ಮ ಕಡೆಯೂ, ಬಟ್ ನಾನು ಹಾಕಿಲ್ಲ. ಈಗ ನಾನು ಇದಕ್ಕೆ ಕೊಬ್ಬರಿ ಮತ್ತು ಎಲ್ಲದು ಕೂಡ ತುರಿದಿರೋ ಕೊಬ್ಬರಿ ಏನು ಪೌಡ್ರ್ ಮಾಡ್ಕೊಂಡೆಲ್ಲ ಇಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ಹೆಲ್ದಿಯಾಗಿ ಇರುತ್ತೆ. ಇದು ಕೂಡ ಜೋಳದ ಹಿಟ್ಟು ಕೂಡ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಆ್ಯಕ್ಚುಲಿ ನಾನು ಬೇರೆಯವರು ಏನು ತೋರಿಸಿದ್ರಲ್ವ ಆ ಥರ ನಾನು ಟ್ರೈ ಮಾಡೋಣ ಒಂದು ಸಾರಿ ನಮ್ಮ ಮನೇಲಿ ಅದನ್ನು ತಿನ್ನಲಿ ಅಂತ ಆಸೆಪಟ್ಟೆ. ಬಟ್ ಏನು ಅಂದರೆ ಇದನ್ನು ಸೋಷಿಯಲ್ ಮೀಡಿಯಾನಲ್ಲಿ ಯಾರೂ ಶೇರ್ ಮಾಡಿಲ್ಲ, ಈ ಥರ ಜೋಳದ ಹಿಟ್ಟಿಂದ ಮಾಡಿರೋದು. ಸೊ ಫಸ್ಟ್ ಟೈಮ್ ನನ್ನ ಚಾನಲಲ್ಲಾದರೂ ಇದನ್ನು ಶೇರ್ ಮಾಡೋಣ, ಈ ಥರ ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಲಿ ಅಂತ ಹೇಳ್ಬಿಟ್ಟು. ಇದು ಹಾಲು ತುಂಬ ಗಟ್ಟಿಯಾಗಿ ಚೆನ್ನಾಗಿ ಇತ್ತು. ಸೊ ಅದಕ್ಕೆ ಚೆನ್ನಾಗಿ ಬಂದಿದೆ ನೋಡಿ. ಇದೆಲ್ಲ ನಾನು ಇನ್ನೂ ಈ ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ, ನಿಮಗೆ ತೋರಿಸ್ತೀನಿ ಲಾಸ್ಟ್ ಫೈನಲಲ್ಲಿ. ಇದು ಸ್ಪೂನಲ್ಲಿ ತೋರಿಸ್ತೀನಿ, ಇದು ನಿಮಗೆ ಇದರಲ್ಲಿ ಗೊತ್ತಾಗ್ತಾ ಇಲ್ಲ. ಒಳ್ಳೆ ಪಾಯಸ ಥರ, ಗಸಗಸೆ ಪಾಯಸ ಎಲ್ಲ ಹೇಗಿರುತ್ತಲ್ವ ಆ ಥರ ಇರುತ್ತೆ. ಹೇಗೆ ನಾವು ಇದನ್ನು ತಿಂತೀವಲ್ವ, ಏನು ಕಲಾಕಾನು ಮತ್ತು ಅವೆಲ್ಲ ತಿಂತಾ ಇರ್ತೀವಲ್ವ, ಕುಂದ, ಆ ಥರ ಎಲ್ಲ ಟೇಸ್ಟ್ ಕೊಡುತ್ತೆ. ಇದು ಒಂಥರ ಪ್ಯೂರ್ ಹಾಲಿನಿಂದನೇ ಇರೋದ್ರಿಂದ. ನೋಡಿ ಫೈನಲಿ ಹೇಗಾಯಿತು ಅಂತ. ನಾವು ಇದನ್ನು ಹಾಕಿದ್ವಲ್ಲ ಬೆಲ್ಲಕ್ಕೆ ಈ ರೀತಿ ಈ ಥರ ಆಗುತ್ತೆ. ಇದನ್ನು ಆರಾಮಾಗಿ ಸ್ವಲ್ಪ ಸ್ವಲ್ಪ ತಿಂದರೆ ಟೇಸ್ಟಿಯಾಗಿರುತ್ತೆ. ನೋಡಿ ಹುಗ್ಗಿ ಬರ್ತಾ ಇದೆ, ಅದರಿಂದ ನಿಮ್ಮ ಕ್ಯಾಮ್ರಕ್ಕೂ ಕೂಡ ಇದಾಗ್ತಾಯಿದೆ. ಸೊ ನಿಮಗೂ ಕೂಡ ಈ ಥರ ಇಷ್ಟ ಆದರೆ ತಿನ್ಕೊಳ್ಳಿ. ನಾನು ಹಿಟ್ಟು ಜಾಸ್ತಿ ಹಾಕಿರೋದ್ರಿಂದ ಈ ರೀತಿ ಗಟ್ಟಿಯಾಗಿ ಬಂದಿದೆ. ಇನ್ನು ನೀವು ಫಸ್ಟ್ ಹಾಲು ಕಾಯಿಸಿ ಅದ್ರ ನೆಕ್ಸ್ಟೇ ಒಂದು ಸ್ಪೂನಷ್ಟು ಹಿಟ್ಟು ಹಾಕಿ ಕಲಸಿ ಮಾಡಿಕೊಂಡ್ರೆ ಅದು ಸ್ವಲ್ಪ ಪಾಯಸ ಥರ ಕುಡಿಲಿಕ್ಕೆ ಬರುತ್ತೆ. ಇದು ಅಂದರೆ ತಿನ್ನಲಿಕ್ಕೆ, ಅದು ಪಾಯಸದ ಥರ ಕುಡಿಲಿಕ್ಕೆ ಬರುತ್ತೆ. ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಹಾಗೆ ಕುಡಿತಾ ಇರ್ಬೋದು. ಇದು ಇನ್ನೂ ಚೆನ್ನಾಗಿರುತ್ತೆ. ಬಟ್ ತಣ್ಣಗಾಗಬೇಕು, ತಣ್ಣಗಾದರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಈಗ ತಣ್ಣಗಿಲ್ಲ, ಬಿಸಿ ಇರೋದ್ರಿಂದ ಟೇಸ್ಟ್ ಅನಿಸೋದಿಲ್ಲ ಈಗ ತಿನ್ನಲಿಕ್ಕೆ. ಸೊ ಇದಕ್ಕೆ ನಾನು ಗೋಡಂಬಿ ಬಾದಾಮ್ ಕೂಡ ಹಾಕಿದೆ. ಬಟ್ ಏನೋ ಫೋನ್ ಬಂದಿದ್ದಕ್ಕೆ ವೀಡಿಯೋ ಮಾಡ್ಕೊಳ್ಳಿಲ್ಲ. ಅದನ್ನು ಕ್ರಷ್ ಮಾಡಿ ಹಾಕಿದ್ದೀನಿ, ಅಲ್ಲಲ್ಲಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ಹೀಗೆ ಬಾಯಲ್ಲಿ ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೆ ಒಂದ್ಸರಿ ಮಾಡಿಕೊಂಡು ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಇವತ್ತು ಹೆಸರು ಕಾಳು ಪಲ್ಯ ಮಾಡಿದ್ದೆ. ಪಲ್ಯ ಜೊತೆ ಅದರ ರಸ ತೆಗೆದು ಕಟ್ಟು ತೆಗೆದು ಬೇಳೆ ಮಾಡಿದ್ದೀನಿ ಇವಾಗ. ಅಂದರೆ ಅದರದಿಂದನೇ ಕಟ್ಟಿನ ಸಾರು ಮಾಡಿದ್ದೀನಿ. ಸೂಪರಾಗಿರುತ್ತೆ. ಇದಕ್ಕೂ ಕೂಡ ಕೊಬ್ಬರಿ ಎಲ್ಲ ಹಾಕಿದ್ದೀನಿ, ಮಸ್ತ್ ಇರುತ್ತೆ, ತಿನ್ನಬೇಕು. ಇನ್ನು ನಾನು ಫೇಸ್ ವಾಶ್ಗೆ ಅಂತ ಸ್ವಲ್ಪ ಐಸ್ ಕ್ಯೂಬ್ ಅಪ್ಲೈ ಮಾಡಿಕೊಂಡೆ. ಯಜಮಾನ್ರು ಇವಾಗ ಬರ್ತಾ ಇದ್ದಾರೆ. ಇಡ್ಲಿ ತರ್ತಾ ಇದ್ದಾರೆ. ಹೌದೇನಾ, ಹೇಳಿದ್ದಾರೆ. ನಮಗೆ ವಡನ್ ಅಂತಂದಿದ್ದೀವಿ. ಆಯಿತು, ಸ್ವಲ್ಪ ಇದು ಐಸ್ ಕ್ಯೂಬ್ ಹಚ್ಕೊಳ್ರಿ, ಕೋಲ್ಡ್ ಆಗುತ್ತೆ ಹೊರಗಡೆ. ಸಮ್ಮ ಮಕ್ಕಂಡೈತೆ ಪಾಪಚ್ಚಿ. ಕರೆಂಟ್ ಹೋಗೋದು ಬರೋದು. ಗಂಜಿ ಕುಡ್ದಾಳ, ಅನ್ನದ ಗಂಜಿ 2 ಗ್ಲಾಸ್ ಕುಡ್ದಾಳ.
ಅಷ್ಟೇ ಮಕ್ಕಂತಂಗೆ. ಮತ್ತು ಸ್ವಲ್ಪ ಈಗ ಆಕಿಗೆ ಸ್ವಲ್ಪನೇ ಸಾಕು, ಒಮ್ಮೆಲೆ ಹೆವಿ ಹಾಕೋದೇನು. ಇಡ್ಲಿ ಬೇಕಾದ್ರೆ ಈ ಥರ ಮತ್ತೇನಿಲ್ಲ. ಮೈ ಬಿಸಿ ಏನಿಲ್ಲಲ್ಲ. ಸಾತಣ್ಣ ನೀನು ಅವತಾರ ತೋರಿಸ್ಬಾ ಸಾತಣ್ಣ. ತೋರಿಸ್ದೇನ ಪಪ್ಪಗ? ಟೈಮು 4 ಆಗಕ್ಕೆ ಬಂತು. ನಮ್ಮ ಸಾತು ಇವತ್ತು ಫಸ್ಟ್ ಡೇ ಈ ಥರ ಬನೀನ ಹಾಕ್ಕೊಂಡು ಹಾಫ್ ಚಡ್ಡಿ ಹಾಕ್ಕೊಂಡಿರೋದು. ದಿನ ಪ್ಯಾಂಟು ಶರ್ಟು ಅನ್ನೋದು. ಬೇಸಿಗೆ ಜಾಸ್ತಿ ಇದೆ ಅಂತೆಲ್ಲ ನ್ಯೂಸಲ್ಲಿ ಅದೆಲ್ಲ ಹೇಳ್ತಿರೋದಕ್ಕೆ ಇವತ್ತು ಹಾಕ್ಕೊಂಡಿದ್ದಾನೆ. ನೋಡ್ಕೊಂಡು ಇವತ್ತು ಒಂದು ಸ್ವಲ್ಪ, ಅದರಲ್ಲೂ ಕೂಡ ನಿನ್ನೆ ಅವ್ರ ತಂಗಿ ಫುಲ್ ಹುಷಾರು ತಪ್ಪಿದ್ದಕ್ಕೆ ಅರು ಆಗ್ಯದತ್ತಿಗೆ. ಅದಕ್ಕೆ ನಾನು ಇನ್ಮೇಲೆ ಹಿಂಗೆ ಇರಬೇಕು ಅಂತ ಈ ಥರ ಆಗಿದ್ದಾನೆ ಅವತಾರ ಪುರುಷ. ಹೀಗೆ ನಾನು ಎಂಡ್ ಮಾಡ್ತಿದ್ದೀನಿ ವಿಡಿಯೋನ. ಇವಾಗ ಊಟ ಮಾಡ್ಕೊಳ್ತೀವಿ. 4 ಗಂಟೆ ಆಯಿತು. ನಾವು ಊಟ ಮಾಡೋಷ್ಟರಲ್ಲಿ 4:15 5 ಆಗುತ್ತೆ. 5:30 ಕ್ಲಾಸ್ ಶುರು ಆಗುತ್ತೆ. ಆಮೇಲೆ ನಮಗೆ ಟೈಮ್ ಸಿಗೋದೇ ಇಲ್ಲ. 5:30 ಕ್ಲಾಸ್ ಶುರು ಆಗಿದ್ದು. ಇವತ್ತು ನನಗೆ ಆನ್ಲೈನ್ ಟ್ರೈನಿಂಗ್ ಕ್ಲಾಸ್ ಕೂಡ ಇದೆ. ಆನ್ಲೈನಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಸೊ ಕೆಲವೊಂದಿಷ್ಟು ಜನ ಆ ಕಡೆ ಈ ಕಡೆ ಟ್ರೈನಿಂಗ್ ತೊಗೊಳ್ತಾ ಇದ್ದಾರೆ. ಸೊ ಹಾಗಾಗಿ ನಡೀತಾ ಇದೆ. ನಮ್ಮ ಕ್ಲಾಸ್ ನಡೀತಾ ಇದೆ. ಒಂದು ಸ್ವಲ್ಪ ನಾನು 5:30 6:30ವರೆಗೂ ಅಬ್ಯಾಕಸ್ ಕ್ಲಾಸು, ವೇದಿಕ್ ಮ್ಯಾಥ್ಸ್ ಕ್ಲಾಸ್ ಮುಗಿಯುತ್ತೆ. ಅದಾಗಿದ್ದ ನಂತರ ಟ್ರೈನಿಂಗ್ ಇರುತ್ತೆ. ಅವರಿಗೆ ಟ್ರೈನಿಂಗ್ ಕೊಡಬೇಕು. ಅದಕ್ಕೆ ಅಡುಗೆ ಎಲ್ಲ ಮಾಡಿ ಇಟ್ಟಿರ್ತೀನಿ. ರಾತ್ರಿ ಒಂದು ಸ್ವಲ್ಪ ಬಿಸಿ ಇರಬೇಕಾದ್ರೆ ಏನಾದರೂ ಮಾಡ್ಕೊಳ್ತೀವಿ. 7 ಗಂಟೆ 7:30 ಮೇಲೆ ಕ್ಲಾಸ್ ಮುಗಿಸಿ ಅದಾಗಿದ್ದ ನಂತರ ಊಟ ಮಾಡ್ಕೊಂಡು ಮಲ್ಗೋದಾಗುತ್ತೆ. ನನಗೆ ವೀಡಿಯೋ ಮಾಡೋದಕ್ಕೆ ನೆಕ್ಸ್ಟ್ ಟೈಮ್ ಸಿಗೋದಿಲ್ಲ. ಅದಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ಸಿಂಪಲ್ಲಾಗಿ ಒಂದು ಒಳ್ಳೆ ಆರೋಗ್ಯಕರ ಹೆಲ್ದಿ ರೆಸಿಪಿ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಎಜುಕೇಷನ್ ಚಾನಲ್ ಬಂದುಬಿಟ್ಟು ಕ್ಯೂಟ್ ಕನ್ನಡ ಫ್ಯಾಮಿಲಿ. ಅದರಲ್ಲೂ ಕೂಡ ಏನೆಲ್ಲ ಆ್ಯಕ್ಟಿವಿಟೀಸ್ ನಾವು ಇವಾಗ ಮಕ್ಕಳಿಗೆ ವೆಕೇಷನ್ ಟೈಮಲ್ಲಿ ಏನೆಲ್ಲ ಮಾಡಿಸ್ತಾ ಇದ್ದೀವಿ, ಕ್ಲಾಸಸ್ ಹೇಗೆಲ್ಲ ನಡೀತಾ ಇದೆ, ಅದನ್ನೆಲ್ಲ ಸ್ವಲ್ಪ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಇರ್ತೀನಿ. ಆವಾಗ ಫ್ರೀ ಇದ್ದಾಗ ವಿಡಿಯೋಸ್ ಮಾಡ್ಕೊಳ್ತಾ ಇರ್ತೀನಿ. ಇಲ್ಲ ಯಜಮಾನ್ರು ಇದ್ದಾಗ ಮಾತ್ರ ಅವರೇ ಮಾಡೋದು. ನನಗೆ ಕ್ಲಾಸ್ ನಡೀತಾ ಇರಬೇಕು, ಆ ಫ್ಲೋನಲ್ಲಿ ನನಗೆ ವಿಡಿಯೋ ಮಾಡ್ಕೊಳ್ಬೇಕು, ಅದನ್ನೆಲ್ಲ ಶೇರ್ ಮಾಡ್ಕೊಳ್ಬೇಕಲ್ಲ ಅಂತ ತಲೆನಲ್ಲೇ ಇರೋಲ್ಲ. ಬಟ್ ಅವ್ರು ಬಂದರೆ ಸ್ವಲ್ಪ ನನಗೆ ಅದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ, ತಾವೇ ಮಾಡಿಬಿಡ್ತಾರೆ. ಅದನ್ನು ನಾನು ನೆಕ್ಸ್ಟು ನನ್ನ ಚಾನಲಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.